ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಯಾರೋ ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೀವು ಅನ್ಕೋತಾ ಇದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅದರಲ್ಲಿ ಏನು ಮೆಸೇಜ್ ಇದೆ. ಪಾರ್ಟ್ನರ್ಶಿಪ್, ವಾವ್, ನೋಡಿ, ಮರ್ಸಿ. ಇಲ್ಲಿಂದನೇ ಇನ್ನೊಂದು ಕಾರ್ಡ್ ತೆಗಿಯೋಣ. ಇಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ. ಇಲ್ಲಿ ಡ್ಯಾನ್ಸ್, ಫೈಂಡ್ ಯುವರ್ ಹಾರ್ಟ್ಸ್ ರಿದಮ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲೆಟ್ ಜಾಯ್ ಲೀಡ್ ದಿ ವೇ ಅನ್ನೋದು ಬರ್ತಾ ಇದೆ. ಈ ಟೈಮಲ್ಲಿ ಅವ್ರಿಗೇನೋ ಸಂತೋಷ ಇದೆ, ಅದು ಯಾಕೆ ಅಂತ ನೋಡೋಣ. ಹಾಗೆ ಇಲ್ಲೊಂದು ಪಾರ್ಟ್ನರ್ಶಿಪ್ ಬರ್ತಾ ಇದೆ. ನಿಮ್ಮ ಜೊತೆ ಜೀವನ ಕಳಿಬೇಕು ಹಾಗೆ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಟೈಮ್ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಾ ಇದೆ. ಫ್ಲೆಕ್ಸಿಬಿಲಿಟಿ ಇದೆ ಅಲ್ಲಿ. ಆ ದೇವರ ಆಶೀರ್ವಾದ ಇದೆ ಹಾಗೆ ಅನ್ಕೋತಾ ಇದ್ದಾರೆ ಅವರು. ಒಂದೊಂದ್ಸರಿ ನಮ್ಮ ಅದೃಷ್ಟ ಚೆನ್ನಾಗಿದ್ದಾಗ ಎಲ್ಲ ಸರಿಯಾಗುತ್ತೆ, ಅಲ್ಲೇನೋ ಸಂತೋಷ ಇರುತ್ತೆ, ಇಲ್ಲೇನೋ ಹ್ಯಾಪಿನೆಸ್ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಹ್ಯಾಪಿ ಫೀಲಿಂಗ್ಸ್ ಇದೆ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದ್ರೂ ಓವರ್ ಥಿಂಕಿಂಗ್ ಇದೆ. ಯಾವುದೋ ಹಳೆಯ ನೆನಪುಗಳು ಕಾಡ್ತಾ ಇದೆ. ಹೌದು, ಇಬ್ಬರೂ ಒಟ್ಟಿಗೆ ಜೀವನ ಕಳಿಬೇಕು ಹಾಗೆ ಡಿಸೈಡ್ ಮಾಡ್ಕೊಂಡಿದ್ದೀರಾ ನೀವು. ಯಾಕೋ ನೀವು ಸೈಲೆಂಟ್ ಆಗಿದ್ದೀರಾ. ಇಲ್ಲೇನೋ ಸ್ಯಾಡ್ ಫೀಲಿಂಗ್ಸ್ ಇದೆ, ಹೆವಿ ಎನರ್ಜಿ ಬರ್ತಾ ಇದೆ. ಅದು ಯಾಕೆ ಅಂತ ನೋಡೋಣ. ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ? ಅವ್ರ ಡಿಸಿಷನ್ನಿಂದ ನೀವು ಸಂತೋಷವಾಗಿದ್ದೀರಾ, ಯಾಕೋ ಮೌನವಾಗಿದ್ದೀರಾ. ತಲೆ ತುಂಬ ಯೋಚನೆಗಳಿದೆ. ಹಾಗೆ ಯಾವುದೋ ಹಳೆ ನೆನಪುಗಳು ಆಗಾಗ ಮನಸ್ಸಿಗೆ ಬರ್ತಾ ಇರುತ್ತೆ ನಿಮಗೆ. ಅದರಿಂದ ನೀವು ಬೇಜಾರಾಗಿದ್ದೀರಾ ಹಾಗಿಲ್ಲ ಅನ್ನಿಸ್ತಾ ಇದೆ ನನಗೆ. ಯಾವುದೋ ಒಂದು ರಿಲೇಷನ್ಶಿಪ್ನಲ್ಲಿದ್ರಿ ನೀವು, ಅಥವಾ ಮದುವೆ ಆಗಿದ್ರಿ, ಅಲ್ಲಿಂದ ಆಚೆ ಬಂದಿದ್ದೀರಾ. ಆ ಹಳೆ ನೆನಪುಗಳಿದೆ, ಕಹಿ ನೆನಪುಗಳು. ಅದರಿಂದ ಆಗಾಗ ನೀವು ಡಿಸ್ಟರ್ಬ್ ಆಗ್ತಾ ಇರ್ತೀರಾ. ಯಾರೋ ವ್ಯಕ್ತಿನ ಭೇಟಿಯಾಗಿದ್ದೀರಾ, ಸರಿ, ಅಲ್ಲಿ ಹ್ಯಾಪಿನೆಸ್ ಇದೆ, ಸಂತೋಷ ಇದೆ. ಆ ವ್ಯಕ್ತಿನ ನೆನೆಸ್ಕೊಂಡಾಗ ಏನೋ ಪಾಸಿಟಿವಿಟಿ ಇದೆ. ಮುಂದೆ ನನ್ನ ಜೀವನ ಚೆನ್ನಾಗಿದೆ ಹಾಗೆ ನಿಮ್ಗೆ ಅನಿಸಿದ್ರೂ ಯಾಕೋ ಒಂದು ಕಡೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಮೆಂಟಲ್ ಬ್ಲಾಕೇಜಸ್ ಇದೆ. ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಮುಂದೆ ನಾನು ಏನು ಮಾಡಬೇಕು, ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಸ್, 2 ಆಫ್ ಸಾರ್ಟ್ಸ್ ಬರ್ತಾ ಇದೆ, 7 ಆಫ್ ಕಪ್ಸ್, ಹಾಗೆ ಏಸ್ ಆಫ್ ಸಾರ್ಟ್ಸ್, ಮತ್ತೊಂದು 9 ಆಫ್ ಕಪ್ಸ್, ಮತ್ತೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಇವರೇನೋ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮದುವೆ ಆಗೋದಾದರೆ ನಿಮ್ಮನ್ನೇ, ಆ ಒಂದು ಮನಸ್ಸು ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಇನ್ನೇನಿದೆ, ಏನೋ ಡಿಸಿಷನ್ ತಗೊಂಡಿದ್ದಾರೆ ಸರಿ, ಆದ್ರೂ ಕನ್ಫ್ಯೂಷನ್ಸ್ ಇದೆ. ಅವ್ರ ಕನಸಿನ ವ್ಯಕ್ತಿ ನೀವಾಗಿದ್ದೀರಾ. ಇಲ್ಲಿ ಹೊಸ ಜೀವನ ಶುರು ಮಾಡಬೇಕು ಅನ್ನೋ ಆಸೆ ಇದೆ ಈ ವ್ಯಕ್ತಿಗೆ. ನೀವು ಅಂದಾಗ ಏನೋ ಹ್ಯಾಪಿನೆಸ್ ಇದೆ, ಆದ್ರೂ ಇಲ್ಲೇನೋ ಬ್ಲಾಕೇಜಸ್ ಇದೆ. ಅದನ್ನೆಲ್ಲ ಮೀರಿ ಇವರು ಡಿಸಿಷನ್ ತಗೊಂಡಿದ್ದಾರೆ, ಏನೋ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನಲ್ಲಿ ನೆಗೆಟಿವಿಟಿ ಇದೆ ಸರಿ, ಆದರೆ
ಅದನ್ನು ಯಾವುದನ್ನು ಇವರು ಮನಸ್ಸಿಗೆ ಹಚ್ಕೊಂಡಿಲ್ಲ. ನಾನು ನಿರ್ಧಾರ ತಗೊಂಡಿದ್ದೀನಿ ಸರಿ, ಏನೇ ಬರಲಿ ನಾನು ಅದನ್ನು ನಡೆಸ್ತೀನಿ ಅನ್ನುವಂಥ ವ್ಯಕ್ತಿ ಇವರು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ದಿ ಫುಲ್ ಕಾರ್ಡ್ ಬರ್ತಾ ಇದೆ. ಬಿಯಾಂಡ್ ಇಲ್ಯೂಷನ್, ಕನಸುಗಳ ಮೇಲೆ ಇಲ್ಯೂಷನ್ಸ್ ಬರ್ತಾ ಇದೆ. ಐಸೋಲೇಷನ್, ಸೆಲೆಬ್ರೇಷನ್, ಹಾಗೆ ಅವೇರ್ನೆಸ್, ಮತ್ತೊಂದು ಗೈಡೆನ್ಸ್. ನಿಮಗಿಲ್ಲಿ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ? ಆ ದೇವರ ಮರ್ಸಿ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಅದರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಯಾವುದೋ ಕಹಿ ನೆನಪುಗಳಿದೆ, ಆದರೆ ಅದನ್ನೆಲ್ಲ ಮರಿಬೇಕು ಅನ್ನೋದು ಇದೆ. ಹಳೆಯದನ್ನು ನೆನೆಸ್ಕೊಂಡು ಯೋಚನೆ ಮಾಡೋದನ್ನು ಬಿಟ್ಟು ಹೊಸ ಜೀವನ ಮಾಡಬೇಕು. ಆದರೆ ಅಲ್ಲಿ ಕೆಲವು ನೆಗೆಟಿವಿಟಿ ಇರುತ್ತೆ, ಅದನ್ನೆಲ್ಲ ಎದುರಿಸ್ಬೇಕು. ಮುಂದೆ ಜೀವನ ಚೆನ್ನಾಗಿರುತ್ತೆ, ಸಮಸ್ಯೆಗಳು ಎಲ್ಲಿ ಇರಲ್ಲ. ಒಂದು ಗೈಡೆನ್ಸ್ ನಿಮಗಿಲ್ಲಿ ಬರ್ತಾ ಇದೆ. ಮನಸ್ಸಲ್ಲಿ ಏನೋ ಹೆದರಿಕೆ ಇದೆ, ಆಗಾಗ ಯೋಚನೆಗಳು ಬರ್ತಾ ಇದೆ, ಅನ್ಸರ್ಟೈನಿಟಿ ಇದೆ, ಏನೋ ಒಂಟಿ ಅನ್ನೋ ಭಾವನೆ ನಿಮಗೆ ಆಗಾಗ ಬರ್ತಾ ಇರುತ್ತೆ. ಆದರೆ ಇಲ್ಲೊಂದು ಸೆಲೆಬ್ರೇಷನ್ ಇದೆ, ಮುಂದೆ ಹ್ಯಾಪಿನೆಸ್ ಇದೆ. ಜೀವನದ ಬಗ್ಗೆ ಕ್ಲಾರಿಟಿ ತಗೋಬೇಕಾಗುತ್ತೆ ನೀವು. ಯಾವುದೇ ಅಡೆತಡೆಗಳಿರಲಿ ಅದನ್ನು ನಿವಾರಿಸ್ಕೊಂಡು ಮುಂದುವರಿಯಿರಿ ಅನ್ನೋದಿದೆ. ಇಲ್ಲೇನೋ ನಿಮಗೆ ಹೆದರಿಕೆ ಇದೆ, ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಅವರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲಿ ರಿಗ್ರೆಟ್, ಮತ್ತೊಂದು ಅನ್ವರ್ದಿ, ಹಾಗೆ ಸೋಲ್ ಟೈ. ನೋಡಿ, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಅನ್ನೋದು ಬರ್ತಾ ಇದೆ. ಆ ಹಳೆ ನೆನಪುಗಳಿಂದ ನೀವು ಆಚೆ ಬರಬೇಕಾಗತ್ತೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಏನೋ ಕೆಲವು ರಿಗ್ರೆಟ್ಸ್ ಇದೆ, ನಿಮ್ಮ ಜೀವನದಲ್ಲಿ ಏನೋ ಕಹಿ ನೆನಪುಗಳಿದೆ, ಅದೆಲ್ಲ ಆಗದಿದ್ರೆ ಚೆನ್ನಾಗಿತ್ತು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಿಮ್ಮನ್ನು ಅವ್ರಿಗಿಂತ ಒಳ್ಳೆ ಪರ್ಸನ್ ಹಾಗೆ ಅಂದ್ಕೊಂಡಿದ್ದಾರೆ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆ್ಯಮ್. ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ನಿಮ್ಮ ಸ್ವಭಾವ, ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿದೆ. ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಸೋಲ್ ಟೈ ಇದೆ. ತುಂಬ ದಿನದ ಪರಿಚಯ ಇದ್ದ ಹಾಗೆ ಅನಿಸುತ್ತೆ ಅವ್ರಿಗೆ. ನಿಮ್ಮನ್ನು ಕಂಡ್ರೆ ನಿಮ್ಮ ಜೊತೆ ಯಾವಾಗಲೂ ಕನೆಕ್ಟ್ ಆಗಿರೋ ಫೀಲಿಂಗ್ ಬರ್ತಾ ಇರುತ್ತೆ ಅವ್ರಿಗೆ. ಹಾಗಿರೋದ್ರಿಂದ ಏನೋ ನಿರ್ಧಾರ ತಗೊಂಡಿದ್ದಾರೆ, ಹ್ಯಾಪಿ ಫೀಲಿಂಗ್ಸ್ ಇದೆ, ಮುಂದೆ ಇಬ್ಬರಲ್ಲೂ ಪಾರ್ಟ್ನರ್ಶಿಪ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.